ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ವಿಜಯ್ ದೇವರಕೊಂಡ ಯಾಕ್ಟ್ ಮಾಡಿರೋ ರಣಬಲಿ ಮೂವಿ ಗ್ಲಿಮ್ಸ್ ಬಿಟ್ಟಿದ್ದಾರೆ. ಸೊ ಅದು ಹೇಗಿದೆ, ಯಾವ ರೀತಿ ಇದೆ, ಸ್ಟೋರಿ ಚೆನ್ನಾಗಿದೆನಾ, ಕಂಟೆಂಟ್ ಚೆನ್ನಾಗಿದೆನಾ ಇಲ್ಲ ಅಂತ ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡ್ ಬರೋಣ. ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋನ ಎಂಡ್ ವರೆಗೆ ನೋಡಿ. ಗ್ಲಿಮ್ಸ್ ಓಪನ್ ಮಾಡತ್ಲೆ ಇದು ಇಂಡಿಪೆಂಡೆನ್ಸ್ ಸ್ಟೋರಿ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಇಲ್ಲಿನೇ ಗೊತ್ತಾಗ್ಬೋದು ಇದು ಇಂಡಿಪೆಂಡೆನ್ಸ್ ಅಲ್ಲ, ಸೊ ಬಿಫೋರ್ ಇಂಡಿಪೆಂಡೆನ್ಸ್ ಅನ್ಸ್ತಾ ಇದೆ. ಸೊ ಇಲ್ಲಿ ಡಾರ್ಕ್ ಹಿಡನ್ ಚಾಪ್ಟರ್ ಅಂತ ಹೇಳ್ತಾ ಇದ್ದಾನೆ. ಸೊ ಏನಾದ್ರೂ ಒಂದು ಸ್ಟೋರಿ ಇರುತ್ತಲ್ಲ, ಸೊ ಅಲ್ಲಿಂದ ತಗೊಂಡಿದ್ದಾನೆ ಅನ್ಸ್ತಾ ಇದೆ. ಸೊ ಇನ್ನೊಂದೇನಂದ್ರೆ ಇದು ಬ್ರಿಟಿಷ್ ಆಕ್ಯುಪೈಡ್ ಇಂಡಿಯಾ. ಸೊ ಬಿಫೋರ್ ಎಲ್ಲ ಆಕ್ಯುಪೈಡ್ ಮಾಡಿದ್ರಲ್ಲ, ಸೊ ಆ ಟೈಮ್ ನಲ್ಲಿ ಹಿಟ್ಲರ್ ಎಲ್ಲ ಆಡ್ ಮಾಡ್ತಿದ್ದ. ಸೊ ಅದು ಏನಾನು ಇರ್ಬೋದು. ಇಲ್ಲಿ $45 ಟ್ರಿಲಿಯನ್ ಅಂದ್ರೆ ಕಳ್ತನ ಮಾಡಿದ್ದಂತೆ ಇಂಡಿಯಾದಿಂದ. ಅದು ಆ ಸೀನ್ ಅನ್ನ ಇನ್ವಾಲ್ವ್ ಮಾಡಿರ್ತಾರ. ಸೊ ಇದು ಮೂವಿ ಬಂದು ಮೈತ್ರಿ ಮೇಕರ್ಸ್ ಇಂದ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಬ್ಬ ತಾಯಿ ಊಟ ಅನ್ನ ಮಾಡ್ತಾ ಇದ್ದಾಳೆ. ಸೊ ನೋಡೋಣ, ಈ ಸೀನ್ ಮಾತ್ರ ಸಖತ್ ವರ್ಕೌಟ್ ಆಗ್ಬೋದು ಅಂತ ಅನ್ಸ್ತಾ ಇದೆ. ಇಲ್ಲಿ ನೋಡಿದ್ರೆ ಬ್ರಿಟಿಷ್ ಅವ್ರ ಕೈ ನೋಡ್ಬೋದು. ಸೊ ಕೈ ಹಿಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಆ ಸ್ಟಾಪ್ ಮಾಡಿದ್ದ ಅನ್ನ ತಗೊಂಡು ಕೆಳಗಡೆ ಬಿಸಾಕ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಸೀನ್ ಮಾತ್ರ ಬರಗಾಲ ತರ ಐತೆ. ಸೊ ಈ ಸಿಚುಯೇಷನ್ ಇದ್ದಾಗ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ 100 ಮಿಲಿಯನ್ ಸ್ಕಿಲ್ಡ್ ಇನ್ 40 years ಅಂತೆ. ಸೊ ಇದೇನೋ ಒಂಥರ ಏನಂತಾರಲ್ಲ, ಓಲ್ಡನ್ ಡೇಸ್ ತರ ಕಾಣ್ತಾ ಇದೆ ಮೂವಿ. ಸರ್ ರಿಚರ್ಡ್ ಟೆಂಪಲ್ ಅಂತ ಹೆಸರಿನಾಗೆ ಟೆಂಪಲ್ ಇಟ್ಕೊಂಡ ನೀವು. ಇಲ್ಲೆಲ್ಲ ಅವಾರ್ಡ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಬೋರ್ಡ್ಸ್, ಮೊದ್ಲೆಲ್ಲ ಗೊತ್ತಲ್ಲ, ಬೋರ್ಡ್ಸ್ ನಲ್ಲೇ ಬಂದು ಅವರೆಲ್ಲ ಅಕ್ವೈರ್ ಮಾಡ್ಕೊಂತಿದ್ರು. ಮದ್ರಾಸ್ ಪ್ರೆಸಿಡೆನ್ಸಿ 1876 ಅಂತೆ. ಸೊ 1876 ನಲ್ಲಿ ಮದ್ರಾಸ್ ನಲ್ಲಿ ನಡೆದಿರೋ ಘಟನೆ ಅಂತೆ. ನೋಡೋಣ, ಇಲ್ಲಿ ನೋಡ್ಬೋದು ನಮ್ಮ ಹೀರೋ ವಿಜಯ್ ದೇವರಕೊಂಡ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಅದನ್ನ ಕುದುರೆ ಮ್ಯಾಕೆತ್ತಿ ಕೆಳಗೆ ಹಿಂದೆ ಚಂದ್ರ ಇದ್ದಾನೆ. ಇಲ್ಲಿ ಮಾತ್ರ ಕಣ್ಣು ಹೈಲೈಟ್ ಅಂತ ರಾಕ್ಷಸನ್ ತರ ಐತೆ. ಆ ಕಡೆ ಈ ಕಡೆ ತ್ರಿಶೂಲಗಳು ಇಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ವಿಜಯ್ ದೇವರಕೊಂಡ ಕುದುರೆ ಮೇಲೆ ಕುತ್ಕೊಂಡಿದ್ದಾನೆ. ಸೊ ನೋಡಕ್ ಮಾತ್ರ ಸಖತ್ತಾಗೈತೆ. ಇದು ಒಂಥರ ಚಿಂಪಾಂಜಿ ಮಕ್ಕ ತರ ಕಾಣಕತ್ತೈತೆ, ಬಟ್ ರಾಕ್ಷಸನೇ. ಇಲ್ಲಿ ನೋಡ್ಬೋದು ರಣಬಾಲಿ ಅಂತೆ, ದ ಲೆಜೆಂಡ್ ಆಫ್ ದ ಕರ್ಸ್ಡ್ ಲ್ಯಾಂಡ್ 1878 ನಲ್ಲಿ ನಡೆದಿರೋ ಘಟನೆನ ತಗೊಂಡು ಇವರು ಮೂವಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಆರ್ನಾಲ್ಡ್ ಓಲ್ಸೋ ಆಸ್ ಸರ್ ಥೊಡ್ರೆ ಹೆಕ್ಟರ್ ಅಂತ ಇವನ್ ಹೆಸರೇ ಬರೋದು, ಇವನಿಂಗೆ ಅದನ್ನ. ಇಲ್ಲಿ ರಶ್ಮಿಕಾ ಮಂದನ್ ಅವರು ಜಯಮ್ಮ ಆಗಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಸಖತ್ತಾಗಿದೆ ಗೆಟಪ್ ಮಾತ್ರ. ಇವ್ರು ಯಾವ ಗೆಟಪ್ ಹಾಕಿದ್ರು ಕೂಡ ಸೆಟ್ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಪುಷ್ಪನಲ್ಲಿ ಕೂಡ ನೋಡಿದ್ರಿ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಆ ಎಮೋಷನ್ ಮಾತ್ರ ಸಖತ್ತಾಗಿತ್ತು. ಈ ಫಿಲಿಂ ಬೈ ರಾಹುಲ್ ಸಂಕ್ರಿತಿಯನ್ ಅಂತೆ. ಸೊ ರಾಹುಲ್ ಈ ಮೂವಿ ಡೈರೆಕ್ಟರ್ ಬಂದು. ಸೊ ಈ ಸೀನ್ ಮಾತ್ರ ಹೈಲೈಟ್. ಟ್ರ್ಯಾಕ್ ನಲ್ಲಿ ಅವನ ಎಳ್ಕೊಂಡು ಹೋಗ್ತಾ ಇರ್ತಾನೆ ಆ ಕೊರಳಿಗೆ ಹಗ್ಗ ಕಟ್ಕೊಂಡು. ಸೊ ಈ ಸೀನ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಆ ಕಣ್ಣು, ದೊಡ್ಡ ದೊಡ್ಡ ಮೀಸೆ, ಹಿಂದೆ ಕತ್ತಿ, ಹಿಂದೆ ಚಂದ್ರ, ಆಮೇಲೆ ಹೈಲೈಟ್ ಐತೆ ಎಮೋಷನ್ ಮಾತ್ರ. ಸೊ ಇದೇನೋ ಕ್ಲಿಕ್ ಆಗೋ ತರ ಐತೆ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಕಿಂಗ್ಡಮ್ ಕೂಡ ಇದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಬಟ್ ಲಾಸ್ಟ್ ಕೈ ಕೊಡ್ತು. ಸೊ ಫುಲ್ ಡಿಸಪಾಯಿಂಟ್ ಆಯ್ತು. ನೋಡ್ಬೇಕು ರಣಬಾಲಿ. ಸೊ 11th September ರಿಲೀಸ್ ಆಗ್ತಾ ಇದೆ. ವರ್ಲ್ಡ್ ವೈಲ್ಡ್ ಪ್ಯಾನ್ ಇಂಡಿಯಾ ಮೂವಿ 5 ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ನೋಡ್ಬೇಕು. ಇನ್ನೊಂದೇನಂದ್ರೆ ಲಾಸ್ಟ್ ಟೈಮ್ ಮೂವೀಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ಸ್ ಆಗ್ತಾ ಇದೆ ವಿಜಯ್ ದೇವರಕೊಂಡ ಅವರಿಗೆ. ಸೊ ಇದು ವಿಜಯ್ ದೇವರಕೊಂಡ 14th ಮೂವಿ. ಸೊ ನೋಡ್ಬೇಕು ಇದು ಹೇಗಾಗುತ್ತೋ ಗೊತ್ತಿಲ್ಲ. ಸೊ ವೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದೇಂದ್ರೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ಸ್ ಇರೋದ್ರಿಂದ ಸೊ ಈ ಮೂವಿ ಹಿಟ್ ಆಗ್ಬೇಕಂತ ನಾನ್ ಪರ್ಸನಲ್ ಆಗಿ ಫೀಲ್ ಆಗ್ತಾ ಇದ್ದೀನಿ. ಯಾಕಂದ್ರೆ ಆ ಹಾರ್ಡ್ ವರ್ಕಿಂಗ್ ಪರ್ಸನ್ ವಿಜಯ್ ದೇವರಕೊಂಡ ಅವರು, ಬಟ್ ಸಕ್ಸಸ್ ಯಾವ ಬರ್ತಾ ಇಲ್ಲ. ಸೊ ಈ ಸರಿ ಮಾತ್ರ ಸಕ್ಸಸ್ ಕಾಡ್ಬೋದು ಅಂತ ಅನಿಸ್ತಾ ಇದೆ. ನನಗೇನಂದ್ರೆ ಲಾಸ್ಟ್ ಟೈಮ್ ಒಂದು ರೌಡಿ ಜನಾರ್ದನ್ ಅವ್ರದ್ದು ಟೀಸರ್ ಬಿಟ್ಟಿದ್ರು. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ರೌಡಿ ಜನಾರ್ದನೇ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಇದೇನೋ ರಣಬಾಲಿ ಒಂಥರ ಡಿಫ್ರೆಂಟ್ ಕಾಣ್ತಾ ಇದೆ. ಫ್ರೀಡಮ್ ಫೈಟರ್ ಸ್ಟ್ರಗಲ್ದು ಬಿಫೋರ್ ಇಂಡಿಪೆಂಡೆನ್ಸ್ ನೋಡ್ಬೇಕು. ಮದ್ರಾಸಲ್ಲಿ ಆಗೋ ಘಟನೆ ಒಂದು ತಗೊಂಡು ಇವ್ರು ಮೂವಿ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಯಾವ ರೀತಿ ಕ್ಲಿಕ್ ಆಗುತ್ತೋ ಯಾವ ರೀತಿ ಇಲ್ಲೋ ಗೊತ್ತಿಲ್ಲ. 11th September ರಿಲೀಸ್ ಆಗುತ್ತೆ. ಬಟ್ ನಾವು ಟ್ರೀಸರ್ ನೋಡಿ ಏನು ಫಿಕ್ಸ್ ಆಗಕ್ ಆಗೋದಿಲ್ಲ. ಮೂವಿ ಬಂದ್ಮೇಲೆನೆ ರಿಯಾಲಿಟಿ ಗೊತ್ತಾಗೋದು ಮೂವಿ ಹೇಗಿದೆ ಹೇಗಿಲ್ಲ ಅಂತೇಳಿ. ಸೊ ಫಸ್ಟ್ ಮೂವಿ ರಿಲೀಸ್ ಆಗಿದ್ರೇನೆ ಗೊತ್ತಾಗೋದು ಮೂವಿ ಹೇಗಿದೆ ಹೇಗಿಲ್ಲ ಅಂತೇಳಿ. ಸೊ 11th September ವರೆಗೂ ನಾವು ವೇಟ್ ಮಾಡೋಣ. ಥ್ಯಾಂಕ್ ಯು.